2 ತಿಂಗಳ ಮುಂಚೆ ಒಂದ್ಸಲ, ಈಗ 5-6 ದಿನದಿಂದ ಈ ಥರ ಸತ್ತು ಹೋಗ್ತದೆ. ಸರಿ, ಸುಮಾರು ನಿಮಗೆ ಎಷ್ಟು ನಷ್ಟ ಆಗಿರ್ಬೋದು ಸರ್? ಸುಮಾರು ಅಂದರೆ ನಮಗೆ ಹೆಚ್ಚು ಕಡಿಮೆ ಒಂದು 8-10 ಲಕ್ಷ ಲಾಸ್ ಸರ್. ನಮಗೆ ಸರ್ಕಾರ ಏನೈತೋ ಅದನ್ನು ಸರ್, ಹಾಗೆ ನಾವು ಜೊತೆಗೆ ಇದನ್ನು ನಾವು ಗಮನಿಸಿದ್ವಿ. ಈ ಒಂದು ಕೆರೆ ಕಾರ್ಯ ಸಹ ಆಗಿಲ್ಲ ಅಂತ ಹೆಚ್ಚು ಕಡಿಮೆ ನಮಗೆ ಅನಿಸಿದ ಪ್ರಕಾರ ಒಂದು 15 ವರ್ಷದಿಂದ ಉಳೈತಿಲ್ಲ. ಒಂದು 15 ವರ್ಷದಿಂದ ಈ ಕೆರೆ ಏರಿಯ ಮೇಲೆ ಇದನ್ನೇ ಈ ಕೆರೆಯನ್ನೇ ಅವಲಂಬಿಸಿ ಪ್ರಾಣಿ ಅವು ಗುಬ್ಬಿ ಅವು ಬಂದು ಆದಷ್ಟು ನಾವು ಏನೋ ಮಾಡಿದ್ವಿ, ಆದ್ರೆ ಪ್ರಯತ್ನ ಮಾಡಿದ್ರು ಕೂಡ ಏನಂದ್ರೆ ಬೆಳವಣಿಗೆ ಬರ್ತಾ ಇಲ್ಲ. ಏನು ಹಾಕಿದ್ರು ಬರ್ತಾ ಇಲ್ಲ. ಈ ಬಗ್ಗೆ ನೀವೆಲ್ಲ ಅಧಿಕಾರಿಗಳ ಮತ್ತು ತಂದಿದ್ದೀರಾ? ಎಲ್ಲರಿಗೆ ಹೇಳಿ ಪಂಚಾಯತಿಗೆ ಹೋದ್ರೆ ಮೀನು ಆಫೀಸ್ ಪಂಚಾಯತಿಗೆ ಹೋಗಿದ್ವಿ. ಪಂಚಾಯತಿಗೆ ಹೋದ್ರೆ ಇಲ್ಲ, ನಮಗೆ ಮೀನುಗಾರಿಕೆ ಆಫೀಸಿಗೆ ಸಂಬಂಧಪಟ್ಟದಂತ ಹೇಳ್ತಾರೆ. ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಈ ಕೆರೆ ಕ್ಲೀನ್ ಇತ್ತು, ಏನು ಸಮಸ್ಯೆ ಉಳ್ತಾಗ್ದಿಲ್ಲ, ಒಂದು ಗೊತ್ತಾಗ್ತಿಲ್ಲ. ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತಾರೆ. ಎಲ್ಲ ಇದ್ದ ಇಷ್ಟ ತೊಂದರೆ ಈಡೇ ಮೀನುಗಳು ಸಾಕಷ್ಟು ಸಾಯ್ತಾ ಇದ್ದಾವೆ. ಹೆಚ್ಚು ಕಮ್ಮಿ ಎಷ್ಟು ಒಂದು 4-5 ದಿನದಿಂದ ಎಷ್ಟು ದಿನ ಟನ್ ಅಂದ್ರೆ ಒಂದು 1000 ಕೆಜಿಯಿಂದ 2000 ಕೆಜಿ ತನಕ ಹಿಂಗೆ ಸಾಯ್ತಾ ಇದೆ. ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ, ಜೊತೆಗೆ ಮೀನು ಹಿಡಿಯೋಕಾರ ಅವ್ರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ. ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಊರಿನ ದನ ಕರುಗಳಿಗೆ ಸತಿ ನೀರಿಲ್ಲ ಕುಡಿಯಕ್ಕೆ. ಸ್ಮೆಲ್ ಬಂದ್ಬಿಟ್ಟಾವ ಆಲ್ರೆಡಿ. ಸ್ಮೆಲ್ ಬಂದಿರೋದ್ರಿಂದ ದನ ಕರುಗಳು ನೀರು ಸತಿ ಕುಡಿತಾ ಇಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ಹೂಳು ತೆಗೆಸ್ತಾ ಇರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಮರದೇವರಗುಡ್ಡ ಗ್ರಾಮ ಕೆರೆ ಆಗಿರ್ತಕ್ಕಂಥ ಇದು ಗುಂಡಿನಹೊಳೆ ಎಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿ ಸೇರಿರ್ತಕ್ಕಂಥದ್ದು. ಕಕ್ಕುಪ್ಪೆ ಪಂಚಾಯತಿಯಿಂದ ಯಾವ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ. ಯಾವ ಯಾರು PDO ಆಗಿರ್ಲಿ ಬಂದಿಲ್ಲ, ವಿಲೇಜ್ ಅಕೌಂಟರ್ ಬಂದಿಲ್ಲ. ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ, ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ. ಅವ್ರು ಬಂದಿದ್ದು ಒಂದ್ಸಲ, ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲಗಳಿಗೆ ಹೂಳು ಎತ್ತಕ್ಕಾದ್ರೆ ತಗೊಂಡು ಹೋಗ್ತಾ ಇದ್ರು, ಅದಕ್ಕೆ ನಿಲ್ಸಕ್ಕೆ ಅಷ್ಟೇ ಬಂದಿದ್ರು, ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ. ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಗುಂಡಿನಹೊಳೆ ಕೆರೆಗೆ ಬಂದು ನೋಡ್ರಿ, ಇಲ್ಲಿನ ವಾತಾವರಣ ನೋಡ್ರಿ ಒಂದ್ಸಲ ಬಂದು. ಈ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ. ಇಲ್ಲಿನ ದನಕರು ನೀರು ಸತ್ತಿಗಿಲ್ಲ ಕುಡಿಯೋಕ್ಕೆ. ಬಂದು ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನು ನೀವು ನಿಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕಾಗಂತ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.